ಹಲೋ, ಬನ್ನಿ ಇವತ್ತು ಬಟರ್ ಕ್ರೀಮಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನೀವೀಗ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವೀಡಿಯೋಗಳು ಬರ್ತವೆ. ಹಾಗೆ ನಿಮಗೆ ಬೆಲ್ ಐಕಾನ್ ನೋಟಿಫಿಕೇಷನಲ್ಲಿ ನಾನು ಯಾವುದೇ ವೀಡಿಯೋ ಫಸ್ಟೇ ಹಾಕಿದರೂ ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸ್ತದೆ. ಬನ್ನಿ ಹೇಗೆ ಮಾಡೋದು. ಫಸ್ಟ್ ಲೇಯರ್ ಕೇಕ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಚಾಕ್ಲೇಟ್ ಕೇಕ್ ಮೇಲೆ ವೈಟ್ ಕ್ರೀಮ್, ಅದ್ರ ಮೇಲೆ ಇದು ಸ್ಪೆಷಲ್ ಚಾಕ್ಲೇಟ್ ಟ್ರಫಲ್ ಅದನ್ನು ಹಾಕಿ ಡಿಸೈನ್ ಮಾಡಿ, ಮತ್ತು ವೈಟಲ್ಲಿ ಚಿಕ್ಕದಾಗಿ ಗೆರೆ ಹಾಕಿಬಿಟ್ಟು ಅದಾದ ನಂತರ ಟೂತ್ ಪಿಕ್ ತಗೊಂಡು ಸಿಂಪಲ್ಲಾಗಿ ಒಂದು ಸೈಡ್ ಎಳೆದು ಇನ್ನೊಂದು ಸೈಡ್ ಎಳೆದ್ರೆ 1 kg ಬ್ಲ್ಯಾಕ್ ಫಾರೆಸ್ಟ್ ರೆಡಿ. ಈಗ ಅದಕ್ಕೆ ಚೋಕೋ ಚಿಪ್ಸ್ ಆ್ಯಡ್ ಮಾಡೋದು. ಬ್ಲ್ಯಾಕ್ ಫಾರೆಸ್ಟಿಗೆ ಒಬ್ಬೊಬ್ಬರು ಚಾಕ್ಲೇಟ್ ಬಾರಲ್ಲಿ ಪೌಡ್ರ್ ಮಾಡಿ ಹಾಕ್ತಾರೆ. ಅದಕ್ಕಿಂತ ಬೆಸ್ಟ್ ಅಂದರೆ ಈ ಹೀಟಿಗೆ ಅದು ಮೆಲ್ಟ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ಹಂಗಾಗಿ ಚೋಕೋ ಚಿಪ್ಸ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ, ನೋಡೋಕೆ ಹೈಲೈಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಫ್ರೆಶ್ ಕ್ರೀಮಲ್ಲ, ಇದು ಬಟರ್ ಕ್ರೀಮು, ಕನ್ಫ್ಯೂಸ್ ಮಾಡ್ಕೊಬಿಡಿ. ಬಟರ್ ಕ್ರೀಮಲ್ಲೂ ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಈಗ ಫ್ರೆಶ್ ಕ್ರೀಮೆಲ್ಲ ಇಷ್ಟಪಡದೇ ಇದ್ದರೂ ಇದು ತಗೊಂಡೋಗಿ ಆರಾಮಾಗಿ ಇದು ಮಾಡ್ಬೋದು. ಅಂದರೆ ಅದಕ್ಕೆ ಬಜೆಟ್ ಜಾಸ್ತಿ ಇರುತ್ತೆ, ಇದಕ್ಕೆ ಬಜೆಟ್ ಫ್ರೆಂಡ್ಲಿ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಬ್ಲ್ಯಾಕ್ ಫಾರೆಸ್ಟ್ ನೋಡಿ ಇವತ್ತು 1 kgದು 5 ಮಾಡ್ತಾಯಿದ್ದೇನೆ. ಹೀಗೆ ನೋಡಿ, ಜಾಸ್ತಿ ಏನಿಲ್ಲ, ಲೈಟ್ ಕ್ರೀಮ್ ಕೊಡಬೇಕು, ಜಾಸ್ತಿ ಕ್ರೀಮ್ ಕೊಡಬಾರ್ದು. ಮೇಲೆ ಟ್ರಫಲ್ ಹಾಕಿ ಸೈಡಿಗೆ ಚಿಪ್ಸ್ ಹಾಕಿ ಅಷ್ಟೇ. ಜಾಸ್ತಿ ಕಷ್ಟಪಡುವಾಗೇನಿಲ್ಲ ಬ್ಲ್ಯಾಕ್ ಫಾರೆಸ್ಟ್ ಅಷ್ಟೇ. ನೋಡಿ, ತುಂಬ ಜನ ಬ್ಲ್ಯಾಕ್ ಫಾರೆಸ್ಟಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಚಾಕ್ಲೇಟ್ ಕ್ರೀಮ್ ಹಾಕಿದ್ರೆ ಅದು ಚಾಕ್ಲೇಟು ಇದು ಚಾಕ್ಲೇಟ್ ಎಲ್ಲ ಚಾಕ್ಲೇಟ್ ಆಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟ್ ಸಿಗೋಲ್ಲ. ಅದಕ್ಕೆ ವೈಟ್ ಕ್ರೀಮ್ಗೆ ಹಾಕಿದರೆ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ. ಚಾಕ್ಲೇಟ್ ಚಿಪ್ಸು ಹಾಕ್ಬೋದು, ಚಾಕ್ಲೇಟಿಗೆ ವೈಟ್ ಚಿಪ್ಸು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಚಾಕ್ಲೇಟ್ ವಿತ್ ವೈಟ್ ಚಿಪ್ಸ್ ಎಲ್ಲ. ಈಗ ವೈಟ್ ಚಿಪ್ಸ್ ಬರೀ ಚಾಕ್ಲೇಟೇ ಹಾಕಿದ್ದೀನಿ. ವೈಟ್ ಮಿಕ್ಸ್ ಮಾಡಿದರೂ ಅದು ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಇದು ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟಾಗಿರುತ್ತೆ, ಸಿಂಪಲ್ಲಾಗಿ. ಇದಕ್ಕೀಗ ಡಿಂಪಲ್ ತಗೊಂಡು ವೈಟ್ ಕ್ರೀಮ್ ಸುತ್ತ ನಾಜಲಲ್ಲಿ ಎಲ್ಲದಕ್ಕೂ ಡಿಸೈನ್ ಮಾಡಿ 4 ಇದೆ, ಒಂದು 2 kg ಇದೆ, ಅದು ಆರ್ಡ್ರು. ಹಾಗಾಗಿ ಇದ್ರ ಜೊತೆನೇ ಮಾಡಿದ್ದೀನಿ. ಅದರಲ್ಲೇ ಡಿಂಪಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಸೈನ್ ಮಾಡೋದು. ಡಿಫ್ರೆಂಟ್ಸಲ್ಲಿ ಡಿಸೈನ್ ಮಾಡಿದಾಗ ಡಿಂಪಲಲ್ಲಿ ಏನೋ ಚಾಕ್ಲೇಟ್ ಚಿಪ್ಸಿಗೆ ಹಾಕಿಟ್ಟದು ಬರಲಿಲ್ಲ, ಈಗ ಬಂತು ನೋಡಿ. ಈಗ ಆಯಿತು. ಈಗ ಇದಕ್ಕೆ ಈಗ ಕಾಣುತ್ತೆ ನೋಡಿ ಹೇಳಿ. ಇದಕ್ಕೆ ಮೇಲೆ ಚೆರಿ ಇಟ್ಟರೆ ಆಯಿತು. ರೆಡ್ ಚೆರಿನಾರು ಇಡ್ಬೋದು, ಶಾರ್ಟ್ಸ್ ಚಾಕ್ಲೇಟ್ ಬರ್ತದೆ, ಚಾಕ್ಲೇಟ್ ಇಡ್ಬೋದು, ಜೇಮ್ಸ್ ಇಡ್ಬೋದು, ಬಾಲ್ಸ್ ಹಾಕ್ಬೋದು. ಎನಿ ಒನ್ ಯುವರ್ ಚಾಯ್ಸ್, ನೀವು ಹೇಗೆ ಇಷ್ಟಪಟ್ಟು ಮಾಡ್ತೀರ ಆಗಿರುತ್ತೆ. ಒಂದೊಂದು ಥರ ವೆರೈಟಿ ಕಾಣುತ್ತೆ. ಈಗ ನಾನು ಎಲ್ಲದಕ್ಕೂ ಚೆರಿನೇ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ರೆಡ್ಡು ಚಾಕ್ಲೇಟಾಗಿ, ಅದಕ್ಕೋಸ್ಕರ ಎಲ್ಲ ಚೆರಿನೇ ಇಟ್ಟಿದ್ದೀನಿ. ನೋಡಿ, ನಿಮಗೆ ಇಷ್ಟವಾದದ್ದು ಈಸಿ ಹೇಗೆ ಇರುತ್ತೆ ಹೇಗೆ ಮಾಡಿ ನೋಡಿ. ಮದಿಲ್ಲ ಇದ್ದರೆ ನೋಡೋಕ್ಕೆ ತುಂಬ ಯುನೀಕಾಗಿ ಕಾಣುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವೀಡಿಯೋಗಳು ನಿಮಗೆ ಬರ್ತವೆ. ಇನ್ನು ತುಂಬ ಸ್ಪೆಷಲ್ ವೀಡಿಯೋಗಳು ಹಾಕ್ತಾ ಇರ್ತೀನಿ, ನೋಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.